ಅವರು ಆ್ಯಕ್ಷನ್ಸ್ ವಿಷಯ ಬಂದಾಗ ವೆಲ್ ಪ್ರಿಪೇರ್ಡ್ ಬಿಫೋರೇನೆ ತುಂಬಾ ಪ್ರಿಪೇರ್ಡ್ ಆಗಿ ಬಂದಿದ್ದರು. ಪ್ರತಿಯೊಂದು ಆ್ಯಕ್ಷನ್ಸ್ನಲ್ಲಿನೂ ಅವ್ರಿಗೆ ಟ್ರೈನಪ್ ನಾವು ಬೇಕು ಸರ್, ಟ್ರೈನಪ್ ಮಾಡೋಣ ಅಂತಂದ್ಬಿಟ್ಟು ನಾವು ಒಂದಷ್ಟು ಕೋರಿಯೋಗ್ರಾಫ್ ಮಾಡಿ ಪ್ಲ್ಯಾನ್ ಮಾಡಿ ಅವ್ರ ಹತ್ರ ಹೋಗ್ತಾಯಿದ್ವಿ. ಸರ್ ಹಿಂಗಿದೆ, ಇದನ್ನೆಲ್ಲ ಟ್ರೈನಪ್ ಆಗಬೇಕು ಅಂತ. ಬಟ್ ಈ ವಾಸ್ ಆಲ್ರೆಡಿ ರೆಡಿ. ಈ ಥರನೇ ಆ್ಯಕ್ಷನ್ಸ್ ಮಾಡಬೇಕು, ಈ ಥರದ್ದೆಲ್ಲ ಒಂದು ಬೇಸಿಕ್ಸ್ ಏನಿದೆ ಸೊ ಅದನ್ನೆಲ್ಲ ಅವರು ಬಿಫೋರೇ ಕಲ್ತಿದ್ರು. ನಾವು ಜಸ್ಟ್ ನಮ್ಮ ಕೋರಿಯೋಗ್ರಫಿ ಏನಿದೆ ಆ ಐಡಿಯಾನ ಹೇಳಿದ್ರೆ ಸಾಕು, ಅವರು ಈ ವಿಲ್ ಗ್ರ್ಯಾಬ್. ಅಷ್ಟೇ ಎಕ್ಸ್ಪೀರಿಯೆನ್ಸ್ ಅವ್ರಿಗೆ ತುಂಬ ಚೆನ್ನಾಗೇ ಇತ್ತು. ವೆರಿ ಸ್ಪೀಡ್ ಇದ್ದಾರೆ ಆ್ಯಕ್ಷನ್ಸ್ಗಳಲ್ಲೆಲ್ಲ, ಮತ್ತು ಆ ಮೆಮೊರಿ ಪವರ್ ತುಂಬ ಚೆನ್ನಾಗಿದೆ. ಸೊ ಕೆಲವೊಂದು ಆ್ಯಕ್ಷನ್ಸ್ ಎಲ್ಲ ತುಂಬ ಲೆಂತಿ ಆ್ಯಕ್ಷನ್ ಸೀಕ್ವೆನ್ಸ್ಗಳು. ಸೊ ಅದನ್ನು ವಿತ್ ಪರ್ಫಾರ್ಮೆನ್ಸ್ ಜೊತೆಗೆ. ಸೊ ಬರೀ ಆ್ಯಕ್ಷನ್ಸ್ ಅಂದರೆ ಕಿಕ್ ಮಾಡೋದು, ಪಂಚ್ ಮಾಡೋದು ಆ ಥರ ಇಲ್ದಿರ ನಾವು ಪರ್ಫಾರ್ಮೆನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿರೋದ್ರಿಂದ ಆ ಪರ್ಫಾರ್ಮೆನ್ಸ್ ಜೊತೆಗೆ ಈ ನಮ್ಮ ಕೋರಿಯೋಗ್ರಫಿನ ಅವ್ರು ಅಡಾಪ್ಟ್ ಮಾಡಿಕೊಂಡು ಮಾಡೋದಿದೆಯಲ್ಲ, ಅದು ವೆರಿ ಟಫ್ ಜಾಬ್. ಸೊ ಅದನ್ನು ಈ ಪುಲ್ ಇಟ್ ಆಫ್ ವೆರಿ ವೆಲ್. ನಮಗೆ ಆ ಲೊಕೇಶನ್ಸ್ಗಳು ಸಮ್ಟೈಮ್ಸ್ ಸಿಗೋದಿಲ್ಲ. ಆ ಲೊಕೇಶನ್ಸಲ್ಲಿ ವೆರಿ ಲಿಮಿಟೆಡ್ 2 ಡೇಸು 3 ಡೇಸಲ್ಲಿ ಮುಗಿಸ್ಬೇಕಾಗಿರೋಂಥ ಸಿಚುವೇಷನ್ಸ್ಗಳಿರುತ್ತೆ. ಹಾಗೆಲ್ಲ ಆಲ್ಮೋಸ್ಟು ದಿನದಲ್ಲಿ ಒಂದು 14 ಅವರ್ಸು 16 ಅವರ್ಸು ಆ ಥರ ಎಲ್ಲ ನಾವು ವರ್ಕ್ ಮಾಡಿರೋವಂಥದ್ದಿದೆ. ಸೊ ನಮಗೇನು ನಾವು ಆ್ಯಕ್ಷನ್ ಕಟ್ ಹೇಳ್ತೀವಿ, ಬಿಫೋರೇ ಪ್ರಿಪೇರ್ ಆಗಿರ್ತೀವಿ. ಸೊ ನಾವು ಪ್ರಿಪೇರ್ ಆಗಿರೋದನ್ನು ಅವ್ರಿಗೂ ಕನ್ವೆ ಮಾಡಿದ್ರೆ ಸಾಕು. ಬಟ್ ಆ ಬೆಳಿಗ್ಗೆ ಬಂದಾಗ ಒಂದು 7:30 8 o'clock ಬಂದಾಗ ಏನು ಎನರ್ಜಿ ಇರುತ್ತೆ, ಏನು ಫೇಸಲ್ಲಿ ಆ ಚಾರ್ಮ್ ಇರುತ್ತೆ, ಅದು ನಾವು ನೈಟು 3 ಗಂಟೆ 3:30 ಆ ಟೈಮ್ನಲ್ಲೂ ಅದೇ ಚಾರ್ಮ್ನ ಕ್ಯಾರಿ ಮಾಡಬೇಕು. ಯಾಕಂದರೆ ಸ್ಕ್ರೀನಲ್ಲಿರೋರ್ಗೆ ಅದು ಗೊತ್ತಾಗಲ್ಲ. ಸೊ ಆಡಿಯನ್ಸ್ಗೆ ಸ್ಕ್ರೀನಲ್ಲಿ ನೋಡೋರಿಗೆ ನಾವು ಇಷ್ಟು ಹೊತ್ತು ತೆಗೆದ್ವಿ ಅನ್ನೋದೆಲ್ಲ ಗೊತ್ತಿರಲ್ಲ. ಸೊ ಅದನ್ನೆಲ್ಲ ಅವ್ರಿಗೆ ನೀಟಾಗಿ ಕನ್ವೆ ಮಾಡಿದ್ವಿ. ಅವರೂ ಈ ಕ್ಯಾರಿಡ್ ವೆರಿ ವೆಲ್. ಯಾವುದೇ ಥರದ ಟಯರ್ಡ್ನೆಸ್ ಆಗಲಿ, ಒಂದು ಯಾವುದೇ ಥರ ಫೇಸಲ್ಲಿ ಡಲ್ನೆಸ್ ಯಾವುದೂ ಇರ್ತಾ ಇದ್ದಿಲ್ಲ. ಸೊ ತುಂಬ ಚೆನ್ನಾಗಿಯೇ ಅದನ್ನು ಕ್ಯಾರಿ ಮಾಡ್ಕೊಂಡು ಹೋದರು. ಆ್ಯಕ್ಷನ್ಸ್ಗಳಲ್ಲಿ ಆ್ಯಕ್ಷನ್ಸ್ ಚೆನ್ನಾಗಿ ಮಾಡ್ತಾರೆ. ಸೊ ಎಲ್ಲರದ್ದು ಕೋಆರ್ಡಿನೇಷನ್ಸ್ ಬೇಕು. ಸೊ ಆ ಕೋಆರ್ಡಿನೇಷನ್ಸಿಂದ ತುಂಬಾ ಮಿಸ್ ಔಟ್ ಆಗೋದು. ಸೊ ಬಟ್ ಅದೆಲ್ಲ ಇದ್ರೂ ಅವ್ರು ಅದನ್ನು ತುಂಬ ಚೆನ್ನಾಗಿ ಪುಲ್ ಆಫ್ ಮಾಡಿದ್ರು. ಎಲ್ಲ ಚೆನ್ನಾಗಿಯೇ ಪರ್ಫಾರ್ಮೆನ್ಸ್ ಮಾತ್ರ ಫ್ಯಾಂಟಾಸ್ಟಿಕ್ಕಾಗಿ ಬಂದಿದೆ. ಪ್ರೊಡಕ್ಷನ್ ಹೌಸ್, ಒಂಬಾಳೆ ಪ್ರೊಡಕ್ಷನ್ ಹೌಸ್ ಅಂತಂದಾಗ ನಮ್ಗೆ ಒಂದು ಭಯ ಇರೋದು. ಯಾಕಂದರೆ ಅವ್ರು ಮಾಡಿರೋ ಸಿನಿಮಾಗಳೆಲ್ಲ ವೆರಿ ಹ್ಯೂಜ್ ಸಿನಿಮಾಗಳೆಲ್ಲ ಮಾಡಿದ್ದಾರೆ. ಅವ್ರಿಗೆ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಮತ್ತು ನಾವು ಆ ಪ್ರೊಡಕ್ಷನಲ್ಲಿ ಕೆಲಸ ಮಾಡಬೇಕಾದ್ರೆ ನಮಗೂ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಎಲ್ಲವೂ ಕರೆಕ್ಟಾಗಿ ಆಗಬೇಕು. ಇನ್ ದ ಸೆನ್ಸ್ ನಾವು ಬರೀ ಖರ್ಚು ಮಾತ್ರ ಅಲ್ಲ, ಅದಕ್ಕಿಂತ ಇಂಪಾರ್ಟೆಂಟು ನಮ್ಮ ಟೈಮ್ನ ಎಷ್ಟು ಸ್ಪೆಂಡ್ ಮಾಡೋಕ್ಕಾಗತ್ತೆ ಅಷ್ಟೂ ಸ್ಪೆಂಡ್ ಮಾಡಿ ಸಿನಿಮಾದಲ್ಲಿ ಒಳ್ಳೆ ಔಟ್ಪುಟ್ ತೆಗೆದಿದ್ವಿ. ಅದೇ ಥರ ಸೊ ಅದನ್ನೆಲ್ಲ ತೊಗೊಂಡೇ ನಾವು ಪ್ರತಿಯೊಂದು ಆ್ಯಕ್ಷನ್ಸ್ಗಳನ್ನೂ ಮಾಡಿದ್ವಿ. ಮತ್ತು ನಮ್ಮ DOP ಅಂತಂದರೆ ನನಗೆ DOP ವಾಸ್ ವೆರಿ ಸಪೋರ್ಟಿವ್. ನಾವು ಯಾವುದೇ ಥರದ್ದು ಆ್ಯಕ್ಷನ್ ಸೀಕ್ವೆನ್ಸ್ಗಳು ನಾನು ಸ್ವಲ್ಪ ಫಾಸ್ಟಾಗಿ ಹೇಳ್ಬಿಡ್ತಾಯಿದ್ದೆ. ಶಾರ್ಟ್ಸ್ಗಳು ನನಗೆ ಬೇಗ ಬೇಕಾಗುತ್ತೆ. ಯಾಕಂದ್ರೆ ನನ್ನ ನಂಬರ್ ಆಫ್ ಶಾರ್ಟ್ಸು ನಾನು ಪ್ಲ್ಯಾನ್ ಮಾಡ್ಕೊಂಡ್ಬಿಡ್ತಾಯಿದ್ದೆ. ಅದರಲ್ಲಿ ಅಟ್ಲೀಸ್ಟ್ ನಾನು ಒಂದು 80 to 90% ಅಚೀವ್ ಮಾಡಲೇಬೇಕು ಅನ್ನೋ ಸಿಚುವೇಷನಲ್ಲಿ ಇದ್ದಾಗ, ಮತ್ತು ಟೈಮ್ ಲಿಮಿಟ್ ನಮಗೆ ಅದೇ ಕೆಲವೊಂದು ಸೆಟ್ಗಳಲ್ಲಿ ಮಾಡಬೇಕಾದ್ರೆ ನಮ್ಗೆ ತುಂಬಾ ಲಿಬರ್ಟಿ ಇರೋದು. ರಿಯಲ್ ಲೊಕೇಶನ್ಸ್ನಲ್ಲಿ ಮಾಡೋವಂಥ ಆ್ಯಕ್ಷನ್ ಸೀಕ್ವೆನ್ಸ್ಗಳಿಗೆ ನಮಗೆ DOPಗಳ ಸಪೋರ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ವಿಷಯದಲ್ಲಿ ನೋಡಬೇಕಾದ್ರೆ DOP ಶ್ರೀಶಾ ಸರ್ ಅವರು ಸಪೋರ್ಟು ಮ್ಯಾಸಿವ್ ಸಪೋರ್ಟು ಈ ಸಿನಿಮಾದಲ್ಲಿ. ಯುವ ಸಿನಿಮಾ ಇದೇ ಮಾರ್ಚ್ ತಿಂಗಳು 29ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳಿಗೆ ಬನ್ನಿ, ಸಿನಿಮಾ ವೀಕ್ಷಿಸಿ.